ಕಾಡಾನೆ ಭೀಮನ ಮೂವ್ಮೆಂಟ್ ಯಾರಿಗೂ ಕೂಡ ಅರ್ಥ ಆಗ್ತಿಲ್ಲ, ಯಾಕೆಂದ್ರೆ ಬಹಳಾನೇ ಓಡಾಡ್ತಾ ಇದ್ದಾನೆ ಕಾಡಾನೆ ಭೀಮ. ಸೊ ನಿನ್ನೆ ಹೋದಂತ ಜಾಗ ಗಂಗಾವರ ಅಂತ ತೊಳಲು ಭಾಗ. ಸೊ ಅಲ್ಲೂ ಕೂಡ ಕಾಡಾನೆ ಗುಂಪು ಇತ್ತು, ಬಟ್ ಗುಂಪಿಗೆ ಸೇರ್ಬೋದಾಗಿತ್ತು, ಯಾಕೋ ಸೇರಿಲ್ಲ ಕಾಡಾನೆ ಭೀಮ. ಮತ್ತೆ ಅರೇಳಿ ಭಾಗಕ್ಕೆ ಯೂಟರ್ನ್ ನೋಡ್ದಿದ್ದಾನೆ. ಬಿಕ್ಕೋಡು ಅರೇಳಿ ಇದೇ ಒಂದು ಭಾಗದಲ್ಲಿ ಸುತ್ತಾಡ್ತಾ ಇದ್ದಾನೆ ವೈಲ್ಡ್ ಭೀಮ. ವೈಲ್ಡ್ ಭೀಮನ್ನ ನೋಡಿ ಜನರು ದಿಕ್ಕಾಪಾಲಾಗಿ ಓಡ್ತಾರೆ, ಬಟ್ ವೈಲ್ಡ್ ಭೀಮ ಶಾಂತ ಸ್ವಭಾವದಲ್ಲೇ ಆರಾಮಾಗಿ ನಡ್ಕೊಂಡು ಹೋಗ್ತಾನೆ, ಯಾರಿಗೂ ತೊಂದರೆ ಮಾಡಲ್ಲ, ಯಾವ ವೆಹಿಕಲ್ಸ್ಗೂ ಕೂಡ ಡ್ಯಾಮೇಜ್ ಅನ್ನ ಸಹ ಮಾಡೋದಿಲ್ಲ. ಜನರಿಗೆ ಎಂದಿನಂತೆ ಭಯ ಅನ್ನೋದು ಇದೇ ಇರುತ್ತೆ. ಅದರಲ್ಲಿ ಸ್ವಲ್ಪ ವೈಲ್ಡ್ ಭೀಮ ಕಾಡಾನೆ ಭೀಮ ಅಂತ ಇದ್ರೆ ಅವ್ರಿಗೆ ಅಷ್ಟೊಂದೇನು ಭಯ ಅನ್ಸೋದಿಲ್ಲ. ಉದಾಹರಣೆಗೆ ಬೇರೆ ಆನೆಗಳು ಮನುಷ್ಯನ ವಾಸನೆ ಕಂಡ್ರೆ ಸಾಕು ಚೇಸಿಂಗ್ ಅನ್ನ ಮಾಡ್ಬಿಡ್ತವೆ, ಆದ್ರೆ ವೈಲ್ಡ್ ಭೀಮ ಆತರ ಏನು ಕೂಡ ಮಾಡಲ್ಲ. ಅಂತರವನ್ನ ಕಾಪಾಡ್ಕೋಬೇಕು, ಯಾವುದೇ ಕಾರಣಕ್ಕೂ ಕಾಡಾನೆಗಳ ಹತ್ತಿರಕ್ಕೆ ಹೋಗುವಂತ ಪ್ರಯತ್ನ ಮಾಡಬಾರ್ದು. ನೋಡಿ ಈ ರೀತಿ ದೂರದಲ್ಲಿ ವಿಡಿಯೋನ ಸಹ ಮಾಡ್ಕೋಬೇಕು, ಯಾಕಂದ್ರೆ ಮನೆ ಹತ್ರ ಬಂದಿರುವಂತ ಆನೆಗಳಲ್ವಾ. ಸೊ ಹೀಗಾಗಿ ಕಾಡಾನೆ ಮನೆ ಮುಂದೆನೆ ಪಾಸ್ ಆಗ್ತಾ ಇದೆ, ಊರಿಗೆ ಎಂಟ್ರಿ ಕೊಡ್ತಾ ಇದೆ, ರೋಡ್ ಶೋ ಮಾಡ್ತಾ ಇರುವಂತದ್ದು. ವೈಲ್ಡ್ ಭೀಮನನ್ನ ಜನರು ಸಹ ನೋಡ್ತಾರೆ, ಗ್ರಾಮಸ್ಥರಿಗೆ ಎಲ್ರಿಗೂ ಕೂಡ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ. ಅದ್ರಲ್ಲೂ ಈಗ ಆರಾಮಾಗಿ ಐಡೆಂಟಿಫೈ ಸಹ ಮಾಡ್ಬೋದು, ಯಾಕಂದ್ರೆ ಒಂಟಿ ಕೊರೆ ಸಿಂಗಲ್ ದಂತ ಇರುವಂತ ಒಂದು ಭೀಮ ಅಂತ ಎಲ್ರಿಗೂ ಕೂಡ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಮುಂಚೆ ಅಂದ್ರೆ ಹಳ್ಳಿ ರೈತರೆಲ್ಲರೂ ಕೂಡ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಡೋರು ಯಾವ ಆನೆ ಅಂತ, ಅವ್ರಿಗೆ ಅಷ್ಟು ಸುಲಭವಾಗಿ ಗೊತ್ತಾಗ್ತಿರೋದಿಲ್ಲ. ಆದ್ರೆ ಈಗ ಸಿಂಗಲ್ ದಂತ ನೋಡ್ತಾ ಸಾಕು ಭೀಮ ಬಂದ ಅಂತ ಎಲ್ರು ಕೂಡ ಮಾತನಾಡ್ತಾರೆ, ಅನ್ಕೋತಾರೆ, ಗೊತ್ತಾಗುತ್ತೆ, ಬೇರೆಯವ್ರಿಗೂ ಕೂಡ ತಿಳಿಸ್ತಾರೆ. ಅದೇ ರೀತಿ ನೋಡ್ತಾ ಇರ್ಬೋದು ಯಾವ ರೀತಿ ಜನರು ಎಲ್ಲರೂ ಕೂಡ ಓಡ್ತಾ ಇದ್ದಾರೆ, ವೈಲ್ಡ್ ಭೀಮ ಆರಾಮಾಗಿ ರೋಡ್ ನಲ್ಲಿ ನಡ್ಕೊಂಡ್ ಬರ್ತಾ ಇದ್ದಾರೆ. ಸೊ ಈ ರೀತಿ ವೈಲ್ಡ್ ಭೀಮನ ಒಂದು ದಿನಚರಿಯು ಸಹ ಆಗಿರುತ್ತೆ. ಸಾಕಷ್ಟು ಕಾಫಿ ತೋಟಗಳಿಗೆ ಹೋಗ್ತಾನೆ, ಹೊಲ ಗದ್ದೆಗಳಿಗೆ ಹೋಗ್ತಾನೆ. ಆದ್ರೆ ಕ್ರಾಪ್ ಡ್ಯಾಮೇಜ್ ಅಂತ ಏನು ಕೂಡ ಭೀಮನ ಹೆಸರು ಎಲ್ಲೂ ಸಹ ರೈತರು ಹೇಳಿಲ್ಲ, ಯಾಕೆಂದ್ರೆ ಆನೆಗಳ ಹಿಂಡಿನಿಂದ ಕ್ರಾಪ್ ಡ್ಯಾಮೇಜ್ ಆಗೋದು, ಸಿಂಗಲ್ ಆನೆ ಏನಾದ್ರು ನಡ್ಕೊಂಡ್ರೆ ಅಂತ ಏನು ಕ್ರಾಪ್ ಡ್ಯಾಮೇಜ್ ಆಗೋದಿಲ್ಲ. ಎಲ್ಲ ರೀತಿಯ ಒಂದು ಮೇವನ್ನ ಸಹ ತಿಂತಾ ಇದ್ದಾನೆ ವೈಲ್ಡ್ ಭೀಮ, ಜೋಳ ಆಗಿರ್ಬೋದು, ಬಾಳೆ ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ಏನೇನು ಫುಡ್ ಐಟಮ್ಸ್ ಆನೆಗಳು ತಿಂತವೆ. ಅದೇ ರೀತಿ ವೈಲ್ಡ್ ಭೀಮ ಆರೋಗ್ಯವಾಗಿ ಹುಷಾರಾಗಿಯೇ ಇದ್ದಾನೆ, ಚೆನ್ನಾಗಿ ಓಡಾಡ್ತಾ ಇದ್ದಾನೆ, ಮೂವ್ಮೆಂಟ್ ಕೂಡ ಜಾಸ್ತಿ ಆಗ್ತದೆ. ವಾಪಸ್ ಬಿಕ್ಕೋಡ್ ಭಾಗಕ್ಕೆ ಹೆಚ್ಚಾಗಿ ಬರುವುದನ್ನ ಎಲ್ರು ಕೂಡ ನೋಡ್ತಾ ಇದ್ದಾರೆ. ಇಲ್ಲೇ ಸುತ್ತಾಡ್ತಾ ಇದ್ದಾನೆ. ಕಾಡಾನೆ ಗುಂಪುಗಳು ಡಿವೈಡ್ ಆಗಿದಾವೆ, ಗುಂಪಿಗೆ ಹೋಗ್ತಾನ ಭೀಮ ಅಂತ ಎಲ್ರು ಕೂಡ ಆಶ್ಚರ್ಯದಿಂದ ಕುತೂಹಲದಿಂದ ಕಾಯ್ತಾ ಇದಾರೆ. ಬಟ್ ಗುಂಪಿಗೆ ಏನೋ ಸೇರ್ತಾ ಇಲ್ಲ, ಇನ್ನ ಕೂಡ ಹೋಗಿ ಬಂದೋ ಏನೋ ಗೊತ್ತಿಲ್ಲ ಅದ್ರ ಬಗ್ಗೆ. ಬಟ್ ಕ್ಯಾಪ್ಟನ್ ಅಂತೂ ಈಗ ಸದ್ಯಕ್ಕೆ ಬಿಕೋಡ್ ಭಾಗ ಇಲ್ಲ, ಸಕಲೇಶ್ಪುರ ಭಾಗಕ್ಕೆ ಓಡೋಗಾಯ್ತು, ಏಕೆಂದ್ರೆ ಮದ ಕೂಡ ಕ್ಯಾಪ್ಟನ್ಗೆ ಕಡಿಮೆ ಆಯ್ತು. ಈಗ ವೈಲ್ಡ್ ಭೀಮನಿಗೆ ಮದ ಜಾಸ್ತಿ ಇರುವಂತ ಕಾರಣ ತುಂಬಾನೇ ಅಲೆದಾಡ್ತಾ ಇದ್ದಾನೆ, ಸುತ್ತಾಡ್ತಾ ಇದ್ದಾನೆ. ಊರಿಗೆ ಎಂಟ್ರಿ ಕೊಡುವಂತದ್ದು ಬೆಳಗಿನ ಸಮಯ ಆಗಿರ್ಬೋದು, ರಾತ್ರಿಯ ಸಮಯ, ಆರಾಮಾಗಿ ಯಾವುದೇ ರೀತಿ ಭಯ ಇಲ್ಲದೆ ಕಾಡಾನೆ ಭೀಮ ಎಂಟ್ರಿ ಕೊಡ್ತಾನೆ. ಯಾವುದೇ ರೀತಿ ಗಾಬರಿ ಸಹ ಇಲ್ಲ ವೈಲ್ಡ್ ಭೀಮನಿಗೆ, ಹುಷಾರಾಗಿದ್ದಾನೆ. ಆತನ ಒಂದು ಆಕ್ಟಿವ್ನೆಸ್ ನಲ್ಲಿ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ವೈಲ್ಡ್ ಭೀಮ ಇದ್ದಾನೆ, ಆರೋಗ್ಯವಾಗಿ ಇದ್ದಾನೆ ಅಂತ. ಶೇರ್